ಚೈನಾ ಮಾಡೋದೆಲ್ಲೂ ಊಟ ಇಲ್ಲ ಅಂತವ್ರೆ. ಆಗಲ್ಲ, ಈ ಟೈಮ್ ಕ್ಲೋಸ್. ಪೆಟ್ರೋಲ್ ಏನೋ ಲೀಕ್ ಆಗ್ಬಿಟ್ಟಿದೆ ಪಾಪ. ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದೇವಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಸೀನ್ ಅಂದರೆ, ಇವತ್ತು ನಾವು ನಮ್ಮ ಬಾಯ್ಸ್ ಜೊತೆ ದಸರಾ ಹಾಲಿಡೇಸ್ಗೆ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಶಿವಮೊಗ್ಗದಲ್ಲಿರೋ ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಅಲ್ಲಿ ನನ್ನ ಫ್ರೆಂಡ್ ಅವ್ರ ಊರು. ಆಮೇಲೆ ನನಗೆ ತುಂಬ ಜನ ಬೇಕಾಗಿರೋರು ಭದ್ರಾವತಿಲಿದ್ದಾರೆ. ಸೊ ಎಲ್ಲರೂ ಮೀಟ್ ಮಾಡಬೇಕು. ಒಂದು 4-5 ದಿನ ರಜಾ. ಸೊ 4-5 ದಿನ ಫುಲ್ ವೈಬ್ ಇರುತ್ತೆ. ಈ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪಯಣ ಈಗ ಮಾದನಾಯಕನಹಳ್ಳಿ ಕಡೆಗೆ. ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಪಲ್ಲವಿ ಡಾಬಾ. ಏನಿದ್ರು ಮೆಸೇಜ್ ಮಾಡಬೇಕು. ಸೊ ಗಾಯ್ಸ್, ಇವತ್ತು ನಾವು ಪಲ್ಲವಿ ಡಾಬಾದಲ್ಲಿ ಒಂದು ಸಣ್ಣ ಊಟ ಮುಗಿಸ್ಕೊಂಡು ಇಲ್ಲಿಂದ ಸ್ಟ್ರೈಟ್ ನಮ್ಮ ಭದ್ರಾವತಿ ಕಡೆಗೆ. ಏನಂದ್ರು ಇಲ್ಲ, ಆಗಲ್ಲ, ಈ ಟೈಮ್ ಕ್ಲೋಸ್. ಇಲ್ಲ ಹಾಕಳದ ಅಂತ ಹೊರಗಡೆ ಎಲ್ಲ ಡಾಬಾದಲ್ಲಿ ಪಾರ್ಸಲ್ ಅನ್ನೋ ಕಾರಣ ಚಂದು ಡಾಬಾ. ಚೈನಾ ಮಾಡೋದೆಲ್ಲೂ ಊಟ ಇಲ್ಲ ಅಂತವ್ರೆ. ಊಟ ಐತೆ, ಪಾರ್ಸಲ್ ಐತೆ. ಎಲ್ಲ ಕಡೆ ಅಷ್ಟೇ, 12 ಗಂಟೆ ಲಾಸ್ಟ್. ಹಬ್ಬ ಅಲ್ವಮ್ಮ ಚೈನಾ. ತಗೊಂಡ್ಬಂದು ಒಂದು ಮಟನ್ ಅಲ್ಲೋಡಲ್ಲಿ ಎಂತ ಪೋಸ್ಟರ್ ಹಾಕೋರೆ. ಎಲ್ಲೂ ಇಲ್ಲ ಅಂತೇಳಿ ಈಗ ಫೈನಲ್ ಆಗಿ ಮಿರಾಕಲ್ಗೆ. ಸೊ ಇಲ್ಲಿ ಮಿರಾಕಲಲ್ಲಿ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬಂದಿರೋದು ಈಗ. ಇವಾಗ ತುಮಕೂರಲ್ಲಿ ಪೆಟ್ರೋಲ್ ಫಿಲ್ ಆಗ್ತಾ ಇದೆ. ಇನ್ನೇನು ಕೆಲವೇ ಸಮಯ ತುಮಕೂರು ಬಿಟ್ಟರೆ ನೆಕ್ಸ್ಟ್ ಸೀದಾ ಶಿವಮೊಗ್ಗಕ್ಕೆ. ಏನು ಬ್ರದರ್, ಆಯ್ತಲ್ಲ ಪೂಜೆ? ಕೊಟ್ರ ಬೋನಸ್ ಕೊಡ್ಲಿಲ್ವಾ? ಎಷ್ಟು ಬೋನಸ್ಸು? ಪೇಮೆಂಟು ಎಷ್ಟು ಪೇಮೆಂಟ್ ನಿಮಗೆ? 13,000 ಹಳೆ ಪೇಮೆಂಟು ಬೋನಸ್ಸಾ? 3,000ನಾ? ಅಷ್ಟೇನಾ? ಹೆಂಗೆ ಗುರು 3,000? ಹಾಂ, ಕಾಂಟ್ರಾಕ್ಟ್ ಆಯ್ತಲ್ಲ. ಓಕೆ ಓಕೆ ಗಾಯ್ಸ್, ಮತ್ತೆ ಸಿಗುವ, ಮತ್ತೆ ವಿಡಿಯೋ ಮಾಡ್ತೀನಿ ಮುಂದೆ ಹೋಗಿ. ಏನಂದರೆ ನೋಡಪ್ಪ, ದಸರಾ ಬೋನಸ್ಸು ಕೈ ತುಂಬ ಕೊಡ್ರಿ. ಜೋರಾಗಿ ಪೂಜೆ ಮಾಡ್ತಾರೆ ಓನರ್ಗಳು, ಕೈ ತುಂಬ ಬೋನಸ್ ಕೊಡಬೇಕು. ಅದನ್ನು ಬಿಟ್ಟು ಬರೀ 3,000 2,000 ಇವೆಲ್ಲ ವರ್ತೇ ಅಲ್ಲ. ಏನಕ್ಕಂದರೆ ಎಂಪ್ಲಾಯೀಸ್ಗಳು ಗೊತ್ತು, ಪ್ರತಿದಿನ ಬೆಳಿಗ್ಗೆ ಬಂದು ಕಷ್ಟಪಟ್ಟು ಪೆಟ್ರೋಲ್ ಬಂಕ್ ಆಗಲಿ, ಇಂಡಸ್ಟ್ರಿಯಲ್ಲಾಗಲಿ, ಯಾವುದೇ ಕೆಲಸ ಆಗಲಿ ಎಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕೈ ತುಂಬ ಸಂಬಳ ಕೊಟ್ಟರೆ ತುಂಬ ಒಳ್ಳೆಯದು. ಒಂದು ಪೆಟ್ರೋಲ್ ಏನೋ ಲೀಕ್ ಆಗ್ಬಿಟ್ಟಿದೆ ಪಾಪ. ₹3,000 ಡೀಸೆಲ್, ₹2,000 ಸೊ ಏನು ಮಕ್ಕಾರ್ ಸೀನಪ್ಪ ಇದು. ಇಲ್ಲಿ ಕೊಟ್ಟಿರೋ ಸೀನಿಂದ ಹತ್ರ ₹1,000 ಲಾಸು. ಮತ್ತೆ ಇವಾಗ ರಿಟರ್ನ್ ಪೈಪಲ್ಲಿ ಹಾಕ್ಸ್ಬೇಕು. ಏನೋ ಮಾಡೋಕ್ಕಾಗಲ್ಲ, ಹೋಗ್ಬೇಕಾದ್ರೆ ಇದೆಲ್ಲ ಅಡೆತಡೆ ಇದ್ದೇ ಇರುತ್ತೆ. ಏನು ಮಕ್ಕಾರ್ ಸೀನ್ ಗುರು. ಇಲ್ಲಿ ಯಾವುದೋ ಪೈಪ್ ಕಡ್ದೈತೆ, ರಿವರ್ಸ್ ಫ್ಯೂಯಲ್ ಬರೋದು. ಇದು ಫೆವಿಕ್ವಿಕ್ ಲಾಸ್ಟ್ ಒಂಚೂರು ಹಾಕ್ಬಿಡ್ತೀರಾ? ಟೇಪ್ ಕಚ್ಚಿಲ್ಲ ಅಂದ್ರೆ ಟೇಪ್ ಮೇಲೆ ಫೆವಿಕ್ವಿಕ್ ಹಾಕಲ್ಲ ಬಿಡ್ರಿ ನಾವು. ಇಲ್ಲ, ಅದು ಸಣ್ಣ ಥರ ಓಲ್ ಏನಾದ್ರು ಆಗಿದ್ರೆ ಹಾಕ್ಬಿಡ್ಬೋದಿತ್ತು. ಬೆಂಡು ಇರುತ್ತಲ್ಲ, ಬೆಂಡ್ ಹಾಕ್ಬಿಟ್ಟು ಹಾಕ್ರೆ ಬಿಡೋದೇ ಇಲ್ಲ ಅದು. ಇರ್ಬೇಕಿಂತ ಮೆಕ್ಯಾನಿಕ್ ಜೊತೆಲಿ ಹಾಕ್ಬೇಕಾ? ಐತೆ ಜೊತೆಲಿ ಇರಬೇಕು. ಆದರೆ ಇಂಥ ಟಾರ್ಚ್ ಬಿಡೋದು ಜೊತೆಲಿ ಇರಬೇಕು. ಟೇಪ್
ಆದ್ರೆ ನಿನ್ನಂತ ಆರಾಮಾಗಿ ನೋಡೋರು ಅವ್ರು ಇರಬೇಕು. ಎಲ್ಲಿ ಕುತ್ಕೊಂಡು ನೋಡ್ತಾ ನೋಡೋರು. 2 ಪೈಪ್ ಕಟ್ ಆಗಿರೋದು. ಎರಡಾ? ಓ, ಒಂದ್ ಹೆಂಗೋ ಚೇಂಜ್ ಮಾಡ್ಕೊಂಡ್ಬಿಟ್ರು. 2 ಪೈಪ್ ಅಲ್ಲಿ ಹಣ ಅವ್ನು ಬಿಟ್ರೆ ನಿನ್ ಗನ್ನೆ ಕುಯ್ ಕೊಡು ಅಂತಾನೆ. ನಿಮ್ ಪೈಪ್ ಕುಯ್ಕೊಂಡ್ ಕೊಡು. ಅಯ್ಯೋ, ಮೋಸ್ಟ್ಲಿ ಒಂದ್ರ ಮೇಲೆ ಒಂದು ಹತ್ತಿರ್ಬೇಕು. ಮುಂದೆ ಎಲ್ಲ ಬಾಕಿ ಏನಿದೆ? ಈ ನಾಳೆ ಫೋನ್ ರೀಚಾರ್ಜ್ ಖಾಲಿ ಆಗುತ್ತೆ ಅಂದ್ರೆ ಇವತ್ತು ಹೆವಿ ಹಿಂಸೆ ಕೊಡ್ತಾರಪ್ಪ ಏರ್ಟೆಲ್ ಅವರು. ಹಲೋ, ತುಮಕೂರಲ್ಲಿ ದಸರಾ ವೈಭವ ಹೆಂಗೈತೆ? ಸಖತ್ತಾಗೈತೆ. ಪೈಪಲ್ಲಿ ಸೋರ್ತಾನೆ ಇಲ್ಲ ಪೆಟ್ರೋಲ್. ಏನ್ ಜ್ಯೂಸ್? ನಮ್ ಬೆಂಗಳೂರಲ್ಲಿ ಯಾಕೆ ಮತ್ತೆ ದಸರಾ ಮಾಡಲ್ಲ? ಇದ್ರಲ್ಲಿ ಲೈಟಿಂಗ್ ಕರ್ಕೊಂಡು ಹೋಯ್ತಾರೆ ಅಂತ. ಮಲೆನಾಡಲ್ಲಿ ಭಾರಿ ಮಳೆ. ಯಾವ ಮಠ? ಭದ್ರಾವತಿಗೆ ಎಷ್ಟು ಕಿಲೋಮೀಟರ್ ಇದೆ? ನಮ್ಮ ಪಯಣ ಶುರುವಾಗಿದ್ದು 10 ಗಂಟೆಗೆ, ನಾವು ಹೋಗ್ತಾ ಇರೋದು 6 ಗಂಟೆಗೆ. ಕರೆಕ್ಟಾಗಿ ನಾಷ್ಟ ಆಗ್ಬಿಟ್ರೆ ಎಷ್ಟು ದೂರ ಮಸ? ಎಷ್ಟೊತ್ತು? 6 ಅವರ್ ಅಲ್ಲ, ಲಾಂಗ್ ಆಗೋಯ್ತು. ಬಸ್ಸೇ 6-7 ಅವರ್ ಹೊಡಿತಾರೆ. ತಂಗಿ ಮದುವೆಗೆ ಬಂದಾಗ ಬರೀ ಬಸ್ ಸ್ಟಾಪೇ ನಮ್ಮ ಅಡ್ಡ ಆಗ್ಬಿಟ್ಟಿತ್ತಲ್ಲ ಮಸ. ಗಂಗೂರು ಸುಸ್ವಾಗತ ಭದ್ರಾವತಿ. ಒಳ್ಳೆ ಗಂಗೂರಿಗೆ ಸುಸ್ವಾಗತ ಭದ್ರಾವತಿ ತಾಲೂಕು. ಈ ನಲ್ಲಿ ನಮ್ಮ ಚಂದ್ರ ಅವ್ರ ಮನೆ. ಇಲ್ಲಿ ಯಾಕೆ ಕಾರು? ಇಲ್ಲಿ ಅಲ್ಲಿ ಓಡಾಡಕ್ಕಾಗಲ್ಲ ಅನ್ಸುತ್ತೆ. ಮನೆ ಮುಂದಕ್ಕೆ ಹಾಕ. ಎಲ್ಲಿ ಓಡಾಡಕ್ಕಾಗಲ್ಲ? ಇಲ್ಲಿ ಹಾಕಂಗಿದ್ರೆ ಅಲ್ಲೇ ಹಾಕಿ. ಮನೆ ಮುಂದಕ್ಕೆ ಹಾಕಲ್ಲ ಒಬ್ರು ಯಾರು ಇಲ್ಲಿ ಓಡಾಡ್ತಾರೆ ಯಾರಾದ್ರು. ನೀವು ಒಟ್ನಲ್ಲಿ ಬೈಕ್ ಹೋಗಂಗೆ ಜಾಗ ಬಿಟ್ಬಿಡಪ್ಪ, ಸಾಕಷ್ಟೇ. ಬೈಕ್ ಹೋಗಕ್ಕಾಗುತ್ತೆ ಊರಿಗೆ ಬಾರು, ಊರ್ ಸೆಂಟ್ರಲ್. ಫೈನಲ್ ಆಗಿ ರೀಚ್ ಆಗ್ಬಿಟ್ಟಿದೀವಿ. ಫೈನಲ್ ರೀಚ್. ಹೋಗಿ ರೆಸ್ಟ್ ಮಾಡಿ ನಿದ್ದೆ ಮಾಡೋದು. ಬೇರೆ ಬೇರೆ ಬೆಳಗ್ಗೆ ಎದ್ದಿದ ತಕ್ಷಣ ಬೇರೆ ಕಾರ್ಯ.